ನಮಸ್ಕಾರ. ನಾನು ನಿಮ್ಮ ಮೆಮಿಕ್ರಿ ದಯಾನಂದ್. ನಮಸ್ಕಾರ ಹೊರನಾಡ ಕನ್ನಡಿಗರಿಗೆ. ಯಾಕೆ ಈ ಮಾತು ಹೇಳ್ತೀನಿ ಅಂತಲ್ಲ, ಹೊರನಾಡ ಕನ್ನಡಿಗರು ಕರ್ನಾಟಕದಿಂದ ಹೊರಗಡೆ ಹೋಗಿ ಬದುಕಿ ಅಲ್ಲಿ ಕನ್ನಡ ರಾಜ್ಯೋತ್ಸವ, ಕನ್ನಡದ ಭಾಷೆಯನ್ನು ಬೆಳೆಸೋದು, ಕನ್ನಡದ ಪತಾಕೆಯನ್ನು ಮೇಲಕ್ಕೇರಿಸೋದು ಎಂತಹ ದೊಡ್ಡ ಕೆಲಸ. ಇದನ್ನು ಮಾಡೋರು ಭಾಳಷ್ಟು ಜನ ಇದ್ದಾರೆ. ಅವ್ರಿಗೆಲ್ಲ ನಾನು ನಮಸ್ಕಾರ. ಯಾಕೆಂದರೆ ಭಾಳಷ್ಟು ದೇಶಗಳಿಗೆ ನಾನು ಹೋಗಿದ್ದೀನಿ, ನಿಮ್ಗಳಿಗೆಲ್ಲ ಗೊತ್ತು. ಆ ದೇಶಗಳಿಗೆ ಹೋದಾಗ ಅಲ್ಲಿ ನಡೆದಿರೋ ಘಟನೆಗಳಲ್ಲಿ ಒಂದು ಘಟನೆ ಇವತ್ತು ಹೇಳಬೇಕು. ಅದಕ್ಕಿಂತ ಮುಂಚೆ ನಮ್ಮ ಹೊರನಾಡ ಕನ್ನಡಿಗರನ್ನ ತಮಗೆ ಪರಿಚಯ ಮಾಡಿಸ್ತೀನಿ. ಯಾರೀ ಹೊರನಾಡ ಕನ್ನಡಿಗರು, ಏನು ಮಾಡ್ತಾರೆ? ಇಲ್ಲಿಂದ ಹೋಗಿ ಇಲ್ಲಿ 8 ಗಂಟೆ ಟೈಮ್ ಕೆಲಸ ಮಾಡಿ ಆರಾಮಾಗಿ ಮನೇಲಿ ಮಲ್ಕೊಳ್ಳೋದು ಒಂದು ಸಾಧನೆ. ನಾನು ಹೋಗಿ ಹೊರನಾಡಿನಲ್ಲಿ ಬೆಳೆದು ನಮ್ಮ ದೇಶವನ್ನು ಬೆಳೆಸ್ತೀವಿ. ನೀವು ಒಂದು ಮಾತು ತಿಳ್ಕೊಳ್ಳಿ, ಹೊರನಾಡಿನಲ್ಲಿ ಒಬ್ರು ಹೋಗಿ ಕೆಲಸ ಮಾಡ್ತಾರೆ ಅಂದರೆ ಯಾರೇ ಮಿಸ್ಟೇಕ್ ಮಾಡಲಿ ಅವ್ರ ಹೆಸರು ಹೇಳಲ್ಲ. ನಾಗರಾಜ್ ಮಿಸ್ಟೇಕ್ ಮಾಡ್ದ, ದಯಾನಂದ್ ಮಿಸ್ಟೇಕ್ ಮಾಡ್ದ, ಸಂತೋಷ್ ಮಿಸ್ಟೇಕ್, ಅದೆಲ್ಲ ಹೇಳಲ್ಲ. ಅವನೊಬ್ಬ ಇಂಡಿಯನ್ ಡಿಡ್ ಇಟ್. ಅದಾದಮೇಲೆ ಇಂಡಿಯನ್ಸ್ಗೆ ಹಿ ವಾಸ್ ಎ ಸೌತ್ ಇಂಡಿಯನ್. ಅದಾದಮೇಲೆ ನೇರವಾಗಿ ಬರೋದು ಹಿ ವಾಸ್ ಎ ಕನ್ನಡಿಗ. ಅವರೊಬ್ಬ ತೆಲುಗು ವ್ಯಕ್ತಿ. ಏನು ಮಾಡ್ತಾ ಗೊತ್ತಾ ಅಂತಾರೆ, ಅಲ್ಲಿ ಮಾತಾಡೋದೇ ಹಂಗೆ, ನಿಮ್ಮ ಭಾಷೆ ನಿಮ್ಮ ರಾಜ್ಯದ ಬಗ್ಗೆ ಮಾತಾಡ್ತಾರೆ. ಅಂದರೆ ನಮ್ಮ ಕರ್ನಾಟಕದ ಜನ ಕನ್ನಡದ ಮರ್ಯಾದೆಯನ್ನು ಎಷ್ಟು ಹಿಡಿದಿಟ್ಟಿದ್ದಾರೆ ಅಂದರೆ ಇದುವರೆಗೂ ಒಬ್ಬ ಕನ್ನಡಿಗ ಇಂಥ ತಪ್ಪು ಮಾಡಿದ್ದಾನೆ ಅಂತ ಎಲ್ಲೂ ಬಂದೇ ಇರಲ್ಲ ನೋಡಿಬೇಕಾದ್ರೆ. ಅಂಥ ಕನ್ನಡಿಗರು ಬಹಳ ಶಿಸ್ತಿನಿಂದ ಬಹಳ ಸಂಯಮದಿಂದ ಇದ್ದು ಜೊತೆಯಲ್ಲಿ ಒಂದು ದಿವಸಕ್ಕೆ 10ರಿಂದ 12 ಗಂಟೆ ಟೈಮ್ ಕೆಲಸ ಮಾಡ್ತಾರೆ. ಎಸ್, ಇದು ನಮ್ಮ ನಾಡನ್ನ ಬೆಳೆಸಬೇಕು, ನಮ್ಮ ಸಂಸಾರ ಬೆಳಿಬೇಕು. ಹೌದು, ತಂದೆ ತಾಯಿಗಳಿಗೆ ಯಾರು ಹೊರನಾಡ ಕನ್ನಡಿಗರು ಅಂದರೆ ನಾನು ಅಲ್ಲೋದ್ಮೇಲೆ ಹೇಳ್ತೀನಿ. ಏನು ಗೊತ್ತಾ, ನೀವು ಅಂದ್ಕೊಂಡಿರೋದು ಹೊರನಾಡ ಕನ್ನಡಿಗರು ಅಂದರೆ ಅಷ್ಟು ಸುಲಭ ಅನ್ಕೋಬೇಡಿ. ಫಾರಿನ್ಗೆ ಹೋಗಿದ್ದಾನೆ, ಫಾರಿನಲ್ಲಿದ್ದಾನೆ, ಅಯ್ಯೋ ನಮ್ಮ ಅಳಿಯ, ನಮ್ಮ ಹುಡುಗ, ನನ್ನ ತಮ್ಮ, ನನ್ನ ಮಗ, ನನ್ನ ಹೆಂಡತಿ, ನನ್ನ ಗಂಡ, ಏನು ಮಾಡ್ತಾರಲ್ಲಿ? ಏನು ಮಾಡ್ತಾರೆ ಅಂದರೆ ಆಶ್ಚರ್ಯ ಪಡ್ತೀರಿ ನೀವು. ಇಲ್ಲಿ ಬಂದ ತಕ್ಷಣ ಏನು ಕೇಳ್ತಾರೆ, ಯಾವಾಗ ಬಂದ್ರಿ ನೀವು ಅಮೇರಿಕಾಯಿಂದ, ಯಾವಾಗ ಬಂದ್ರಿ ದುಬೈಯಿಂದ, ಯಾವಾಗ ಬಂದ್ರಿ ಆಸ್ಟ್ರೇಲಿಯಾದಿಂದ ಕೇಳ್ತಾರೆ. ಯಾವಾಗ ಬಂದ್ರಿ? ಆಮೇಲೆ ನೆಕ್ಸ್ಟ್ ಕೇಳೋದು ಯಾವಾಗ ವಾಪಸ್ಸು. ಅವ್ರಿಗೆ ಪಾಪ ಬಂದಿದ್ದೀವಲ್ಲ ಅಂತ ಸಂತೋಷ ಇರುತ್ತೆ, ಆಗಲೇ ಹೋಗೋ ವಿಷಯ ಹೇಳ್ತಿರ್ತಾರೆ ಇವರು. ಆಮೇಲೆ ಅಲ್ಲಿ ಏನು ಮಾಡ್ತಾರೆ ಗೊತ್ತೇ ನಿಮಗೆ? ಒಬ್ಬರು ಯಾರಾದರೂ ಅಮೇರಿಕಾಗೆ ಹೋಗಿದ್ದಾರೆ, ದುಬೈಗೆ ಹೋಗಿದ್ದಾರೆ ಅಂತ ಅಂದರೆ ಇಲ್ಲಿ ತಂದೆ ತಾಯಿಗಳು ಮನೆಯಲ್ಲಿ ಒಲೆ ಹಚ್ತಾರೆ. ನನ್ನ ಮಗ ಅಲ್ಲಿದ್ದಾನೆ, ಬೇಳೆ ಅಕ್ಕಿ ಬರ್ತದೆ ಅಂತ. ತಂಗಿಗೆ ಮದುವೆಗೆ ರೆಡಿ ಮಾಡಿರ್ತಾರೆ. ತಮ್ಮ ಆಲ್ರೆಡಿ ಒಳ್ಳೆ ಒಂದು ಡಿಗ್ರಿ ಮಾಡಬೇಕು, ಮಾಸ್ಟರ್ಸ್ ಮಾಡಬೇಕು, ಅದು ಮಾಡಬೇಕು. ಯಾಕೆಂದರೆ ಅಣ್ಣ ದುಡ್ಡು ಕಳಿಸ್ತಾರೆ. ಅವರು ತಮ್ಮನಿಗೂ ದುಡ್ಡು ಕಳಿಸ್ಬೇಕು, ತಂಗಿಗೂ ದುಡ್ಡು ಕಳಿಸ್ಬೇಕು, ಅಪ್ಪ ಅಮ್ಮನಿಗೂ ದುಡ್ಡು ಕಳಿಸ್ಬೇಕು. ಮದುವೆ ಆದಮೇಲೆ ಹೆಂಡತಿ ತಂದೆ ತಾಯಿಗೂ ದುಡ್ಡು ಕಳಿಸ್ಬೇಕು. ಅಲ್ಲಿ ಗಂಡ ಹೆಂಡತಿ ಇಬ್ರು ಹಗಲು ರಾತ್ರಿ ದುಡಿತಾರೆ. ವಾರದಲ್ಲಿ 5 ದಿನ ಅವ್ರಿಗೆ ಏನೂ ಮಾಡೋಕ್ಕೆ ಟೈಮ್ ಇರಲ್ಲ. ಅಮೇರಿಕಾ ಪಿಕ್ಚರಲ್ಲಿ ತೋರಿಸಿರೋ ಹಾಡೆಲ್ಲ ನಿಜಾನೇ. ಸೊಂಟಕ್ಕೆ ಬೆಲ್ಟು ಕಟ್ಟಿಕೊಂಡು ಹೈವೇನಲ್ಲೇ ಶೇವ್ ಮಾಡ್ಕೊಂಡು ಕಾರ್ನಲ್ಲೇ ಹಂಗೆ ಇರ್ತಾರೆ. ನಾನು ಹೋಗಿ ನೋಡಿದ್ದೀನಿ. ಅದನ್ನು ನಾನೇನಂತ ಕರಿತೀನಿ ಅಂದರೆ ನಿಜವಾದ ಸಾಧಕರು, ನಿಜವಾದ ಯೋಗಿಗಳು. ಯಾಕೆ ಅಂದರೆ ಭಾರತ ದೇಶದಲ್ಲಿ ತಮ್ಮ ತಂಗಿ ಮನೆ ಆಗಲಿ, ಅಕ್ಕ ಮನೆ ಆಗಲಿ, ತಮ್ಮನ ಮನೆ ಆಗಲಿ ಒಲೆ ಹಚ್ಚಬೇಕು, ಸಂತೋಷವಾಗಿರಬೇಕು, ಅವ್ರ ಮದುವೆ ನಡಿಬೇಕು ಅಂದರೆ ಇವರು ಆ ದೇಶದಲ್ಲಿ ಹಗಲು ರಾತ್ರಿ ಕೆಲಸ ಮಾಡಬೇಕು. ದುಬೈನ ಬಿಸಿಲಿನಲ್ಲಿರ್ಬೋದು, ಆಸ್ಟ್ರೇಲಿಯಾನಲ್ಲಿ ಚಳಿನಿರ್ಬೋದು, ನ್ಯೂಜಿಲ್ಯಾಂಡ್ನ ಚಳಿ ಇರ್ಬೋದು, ಎಲ್ಲ ಸಹಿಸ್ಕೋತಾರೆ. ಯಾಕೆಂದರೆ ನನ್ನ ತಂಗಿಗೆ ದುಡ್ಡು ಕಳಿಸ್ಬೇಕು, ನಮ್ಮ ಅಪ್ಪ ಅಮ್ಮಂಗೆ ದುಡ್ಡು ಕಳಿಸ್ಬೇಕು ಅಂತ. ಅದಲ್ವಾ ನಿಜವಾದ ಸಾಧಕರು ಅಂತ. ಅಂಥವರು ಇಷ್ಟೆಲ್ಲ ಕೆಲಸದ ಮಧ್ಯೆ ನಿಜ ಹೇಳಬೇಕು ಅಂದರೆ ನಾನು ಎಪಿಸೋಡಲ್ಲಿ ಹೇಳ್ಬೋದು ಅಂತ ಅನ್ಕೋತೀನಿ, ಬಟ್ ಬಾಯಿ ನಿಲ್ಲಲ್ಲ. ತಮ್ಮ ಒಳ ಉಡುಪು ಕೂಡ ಒಗೆಯೋಕ್ಕೆ ಟೈಮ್ ಸಿಗಲ್ಲ ರೀ ಅವ್ರಿಗೆ. ಶನಿವಾರ ಭಾನುವಾರ ಮಾತ್ರ ಮಾಡೋದು. ಅಂಥ ದಿನ ಎಂಜಾಯ್ ಮಾಡ್ತಾರೆ ಅನ್ಕೋತೀರ? ಇಲ್ಲ, ಮನೆಯಲ್ಲಿ ಟಾಯ್ಲೆಟ್ ತೊಳಿ, ಅದು ತೊಳಿ, ಇದು ತೊಳಿ, ಕ್ಲೀನ್ ಮಾಡು, ಅಷ್ಟೊತ್ತರಲ್ಲಿ ಮಂಡೇ ಬಂದು ತಿರ್ಗಾ ಕೆಲಸಕ್ಕೆ ಹೋಗ್ತಾರೆ. ಇಂಥವರು ಕನ್ನಡವನ್ನು ಬೆಳೆಸ್ತಾರೆ. ಕನ್ನಡದ ಕಲಾವಿದರನ್ನ ಕರೆಸಿ ಅವ್ರ ಮನೆಯಲ್ಲಿ ಇಟ್ಕೊಂಡು ಊಟ ಹಾಕಿ ಕಾರ್ಯಕ್ರಮ ಮಾಡ್ತಾರೆ. ನೀವು ಯಾರೇ ಎಲ್ಲರೂ ಕನ್ನಡಿಗರು ಇದನ್ನು ನೋಡ್ತಾ ಇರ್ತೀರಿ ಹೊರನಾಡಿನಲ್ಲೂ. ನಾನು ಯಾವತ್ತಾದರೂ ಒಂದು ದೇಶದಿಂದ ನನಗೆ ಫೋನ್ ಬಂದಾಗ, ಸರ್ ನಮ್ಮ ಊರಿನಲ್ಲಿ, ನಮ್ಮ ದೇಶದಲ್ಲಿ ನಿಮ್ಮ ಕಾರ್ಯಕ್ರಮ ಮಾಡಿಸ್ತೀನಿ, ವೀಸಾ ಕಳಿಸ್ಕೊಡ್ತೀನಿ ಸರ್, ನಿಮ್ಗೆ ಎಷ್ಟು ಪೇಮೆಂಟ್ ಮಾಡಬೇಕು ಅಂತ ಕೇಳಿರ್ತಾರೆ. ಆದರೆ ನನ್ನ ಉತ್ತರ ಎಲ್ಲ ಸತಿ ಒಂದೇ. ಇದನ್ನು ನಾನು ಪಬ್ಲಿಕ್ಕಾಗಿ ಹೇಳ್ತಾ ಇದ್ದೀನಿ. ನೀವು ಹೊರನಾಡಿನಿಂದ ಒಂದು ಫೋನ್ ಬಂತಲ್ಲ, ಪೇಮೆಂಟ್ ಆಗೋಯ್ತು ಸರ್, ಪೇಮೆಂಟ್ ಆಗೋಯ್ತು ಸರ್, ಯು ಆರ್ ಆಲ್ರೆಡಿ ಪೇಡ್ ಮೀ. ನೀವು ಒಂದು ಕನ್ನಡದ ಕಾರ್ಯಕ್ರಮ ಮಾಡಬೇಕು ಅಂತ ನಿರ್ಧಾರ ತಗೊಂಡ್ರಲ್ಲ, ಆವಾಗಲೇ ಪೇಮೆಂಟ್ ಆಗೋಯ್ತು ಸರ್. ಈಗ ನಾನು ಬರ್ತೀನಿ, ನಿಮ್ಮ ಹತ್ರ ಏನಾದ್ರು ಇದ್ದರೆ ಕೊಡಿ, ಸಂತೋಷವಾಗಿ ತೊಗೊಂಡೋಗ್ತೀನಿ, ನಿಮ್ಮ ಪ್ರೀತಿ ಒಂದು ಕೊಡಿ ಸಾಕು, ವಿ ಹಾನರ್ ಯು ಅಂತ.
ಆ ಥರ ಯೋಗಿಗಳು ಹೊರನಾಡ ಕನ್ನಡಿಗರು. ಸ್ವಂತ ತಂದೆ ತಾಯಿ ಅಣ್ಣ ತಮ್ಮಂದಿರಿಗೆ ಆ ಊರು ತೋರ್ಸೋಕೆ ಅವ್ರಿಗೆ ಟೈಮ್ ಇರಲ್ಲ. ಆದರೆ ನಾವು ಬಂದಾಗ ರಜಾ ಹಾಕ್ಬಿಟ್ಟು ಎಲ್ಲ ಕಡೆ ತೋರಿಸಿ ಅವರೇ ಡಾಲರ್ಗಳೆಲ್ಲ ಖರ್ಚು ಮಾಡಿ ಅವ್ರ ಮನೆಯಲ್ಲಿ ಸ್ವಾಮಿಗಳನ್ನ ಕರೆಸ್ದಂಗೆ ಕಲಾವಿದರನ್ನ ಕರೆಸಿದಾಗ ಆ ಮಕ್ಕಳನ್ನ ಕಾಲ್ಗೆಲ್ಲ ನಮಸ್ಕಾರ ಮಾಡ್ತಾರೆ, ನೀನು ಒಳ್ಳೆ ಕಲಾವಿದನಾಗ ಕಾಲಿಗೆ ಬೀಳೋ ಅಂತ. ಈ ಥರ ಸಂಸ್ಕೃತಿ ಇದೆ. ಅಲ್ಲಿ ಹೋದ ತಕ್ಷಣ ಸಂಸ್ಕೃತಿ ಬಿಟ್ಟೋಗಲ್ಲ. ಹೊರ ದೇಶಕ್ಕೆ ಹೋದ ತಕ್ಷಣ ಸಂಸ್ಕೃತಿ ಜಾಸ್ತಿ ಬೆಳುತ್ತೆ. ಅವ್ರು ಹೋಗಿ ರಂಗಪೂಜೆ ಮಾಡ್ತಾರೆ. ಅಲ್ಲಿ ಹೋಗಿ ಸಾಯಂಕಾಲದೊತ್ತು ಡ್ರಾಮಾ ಕಲಿತಾರೆ, ಕನ್ನಡದ ಪುಸ್ತಕಗಳನ್ನು ಓದ್ತಾರೆ, ಕನ್ನಡದ ಪುಸ್ತಕಗಳಿಗೆ ದುಡ್ಡು ಕಳಿಸ್ತಾರೆ, ಇದನ್ನು ಮುಂದುವರಿಸಿ ಅಂತ. ಈ ಥರ ಯೋಗಿಗಳು ಹೊರನಾಡ ಕನ್ನಡಿಗರು ನಮ್ಮನ್ನೆಲ್ಲ ಹೆಂಗೆ ನೋಡ್ಕೊಂಡಿದ್ದಾರೆ ಅಂದರೆ ಸ್ವಂತ ಮಕ್ಕಳ ಥರ ನೋಡ್ಕೊಂಡಿದ್ದಾರೆ. ಆಮೇಲೆ ಕೈ ತುಂಬ ದುಡ್ಡು ಕೊಟ್ಟು, ಗಿಫ್ಟ್ಗಳು ಕೊಟ್ಟು, ಎಲ್ಲ ಕೊಟ್ಟು, ಹೋಗಿ ಬನ್ನಿ ನಿಮ್ಮಂಥ ಕಲಾವಿದರು ನಮ್ಮ ಮನೆಗೆ ಬಂದ್ರಲ್ಲ ಸಂತೋಷ ಆಯಿತು. ಇದಲ್ವಾ ಕನ್ನಡದ ಯೋಗಿಗಳು? ನೀವು ಈ ಹೊರನಾಡ ಕನ್ನಡಿಗರನ್ನ ಕನ್ನಡದ ಯೋಗಿಗಳು ಅಂತ ಕರಿತೀನಿ. ಯಾಕೆಂದರೆ ಅವ್ರು ಇಲ್ಲಿ ಬಂದಾಗ ನಮಗೆ ಮಾತಾಡೋಕ್ಕೂ ಟೈಮ್ ಇರಲ್ಲ, ಅವ್ರು ನಮಗೆ ಫೋನು ಮಾಡಲ್ಲ. ಯಾಕೆ ಅಂದರೆ ಇಲ್ಲಿ ಬಂದರೆ ಅವ್ರಿಗೆ 108 ಕಂದಾಯ ಕಟ್ಟು, ಅದು ಕಟ್ಟು, ಇದು ಕಟ್ಟು, ಪಕ್ಕದ ಮನೆ ಒಂದು ಜಾಗ ಹೊತ್ಕೊಂಡ, ಇದು ನೋಡ್ಕೊ ಅದು ನೋಡ್ಕೊ ಅಂತೇಳಿ ಹೋಗುವಾಗ ಒಂದು ಸ್ಟವ್ ತೊಗೊಂಡೋಗು, ಇನ್ಯಾರು ಮುದ್ದೆ ಮಾಡೋಕ್ಕೆ ರಾಗಿ ಹಿಟ್ಟು ತಗೊಂಬನ್ನಿ ಅಂದಿರ್ತಾರೆ, ಇನ್ಯಾರು ಕುಕ್ಕರ್ ತಗೊಂಬ ಅಂದಿರ್ತಾರೆ, ಅದನ್ನೆಲ್ಲ ತಗೊಂಡೋಗ್ತಾರೆ. ಅಲ್ಲಿಂದ ಬರ್ಬೇಕಾದ್ರೆ ನಾವು ಕೇಳಿದ್ವಿ, ಏನು ತಂದ್ರಿ ಅಮೇರಿಕಾಯಿಂದ ನಮಗೆ ಏನೋ ತಂದಿರ್ತಾರೆ ನಮಗೆ ಅಂತ ಗೇರ್ ಹಾಕೋದು. ಏನಕ್ಕೆ? ಒಂದು ಸ್ಪ್ರೇಗೆ. ಅದು ಇವಾಗ ಕಮ್ಮಿ ಆಗಿದೆ, ಯಾಕಂದರೆ ನಮ್ಗೆ ಇಲ್ಲೆಲ್ಲ ಸಿಗುತ್ತೆ. ಆದ್ರೂ ಏನೋ ಫಾರಿನಿಂದ ನಮ್ಗೇನು ತಂದ್ರಿ? ಫಾರಿನ್ನಿಂದ ಇಷ್ಟು ದೊಡ್ಡ ದೇಹ ವಾಪಸ್ ನಮ್ಮ ದೇಶಕ್ಕೆ ಬಂದಿದೆಯಲ್ಲ, ಅದಕ್ಕೊಂದು ನಮಸ್ಕಾರ ಮಾಡಿಬಿಡ್ರಿ ಅಷ್ಟೇ. ಅದು ಹೊರನಾಡ ಕನ್ನಡಿಗರು. ಬೇರೆ ದೇಶಕ್ಕೆ ಹೋಗಿ ಹಗಲು ರಾತ್ರಿ ಕಷ್ಟಪಟ್ಟು ನಮ್ಮ ದೇಶದ ಮರ್ಯಾದೆಯನ್ನು ಉಳಿಸಿ ಅಲ್ಲೊಂದು ಕನ್ನಡದ ಕಾರ್ಯಕ್ರಮ ಮಾಡಿ, ಅಲ್ಲೊಂದು ರಾಜ್ಯೋತ್ಸವ ಮಾಡಿ, ಅಲ್ಲೊಂದು ಯುಗಾದಿ ಹಬ್ಬ ಮಾಡಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಕನ್ನಡನ ಮರಿಬೇಡ ಅಂತ ಹೇಳಿ ಕಲಿಸ್ತಾರಲ್ಲ, ಆ ಕನ್ನಡಿಗರಿಗೆಲ್ಲ ನನ್ನ ವಿಶೇಷವಾದ ನಮಸ್ಕಾರ. NRIs ಅಂತ ಹೇಳ್ಬಿಟ್ಟು ಇಂಗ್ಲೀಷ್ನಲ್ಲಿ ದೊಡ್ಡ ವಿಷಯ ಹೇಳ್ಕೊಂಡು ಸುಮ್ಮನಾಗ್ತೀವಿ. ನಾನು ಹೇಳ್ತೀನಿ, ಹೊರನಾಡ ಕನ್ನಡಿಗರು ಯಾರು ಬಂದರೆ ನನ್ನ ಪ್ರಕಾರ ಎದ್ದವ್ರಿಗೆ ಕೂತ್ಕೊಳ್ಳೋಕ್ಕೆ ಚೇರ್ ಕೊಡ್ಬೇಕು. ಬನ್ನಿ ಸರ್ ಕೂತ್ಕೊಳ್ಳಿ, ನೀವೆಲ್ಲ ಸಾಧಕರು ಅಂತ. ನಾವು ಇಲ್ಲಿ ಏನೇನೋ ತಗೊಳ್ತೀವಿ ಫೆಸಿಲಿಟಿ, ಆದರೆ ಅವರಲ್ಲಿ ಕನಸು ಕಾಣ್ತಾರೆ. ಯಾವುದೇ ಹೊರನಾಡ ಕನ್ನಡಿಗರಿಗೋಗಿ ಏನು ಹೇಳ್ತಾರೆ ಗೊತ್ತಾ? ಏನು ಸರ್ ನಿಮ್ಮ ಆಸೆ ಏನು? ಏನಿಲ್ಲ, ಬೆಳಿಗ್ಗೆಲ್ಲ ಜೋರಾಗಿರ್ತೀರ, ಅದು ಆಮೇಲೆ ಹೇಳ್ತೀನಿ. ಏನು ನನ್ನ ಲಾಸ್ಟ್ ಸಾಯೋದು ನಮ್ಮ ಹಳ್ಳಿಗೆ ಹೋಗಿ ಸಾಯಬೇಕು, ನನ್ನ ಕನ್ನಡದ ಮಣ್ಣಲ್ಲೇ ಸಾಯಬೇಕು, ಇದಲ್ಲ ಅವ್ರ ಆಸೆ. ಆದರೆ ಸ್ಟಾರ್ಟಿಂಗ್ ಹೆಂಗಿರ್ತಾರೆ ಗೊತ್ತಾ ನಿಮಗೆ? ಬೆಳಿಗ್ಗೆ ಹೋದ ತಕ್ಷಣ, ಅದನ್ನು ನಾನು ಕಾಮಿಡಿ ವಿಷಯದಲ್ಲೇ ಹೇಳ್ತೀನಿ, ಬನ್ನಿರಿ ಎಲ್ಲಿದ್ರಿ ನೀವು? ಬೆಂಗಳೂರಿನಲ್ಲಿ. ಏನ್ರಿ ಬೆಂಗಳೂರು ಅಷ್ಟೊಂದು ಹೊಲಸೆದ್ದೋಗಿದೆ, ಗಾಳಿ ಡಸ್ಟಿನ ಸೊಳ್ಳೆ ಬೇರೆ ಇದೆ. ಐ ಡೋಂಟ್ ನೋ, ಅದು ಹೆಂಗಿರ್ತೀರ ಗೊತ್ತಿಲ್ಲಪ್ಪ, ನಿಜವಾಗ್ಲೂ ಅಲ್ಲಿ ಚೆನ್ನಾಗಿ ವೆರಿ ಬ್ಯಾಡ್. ಅಲ್ಲಿ ಕರಪ್ಷನ್ ಬೇರೆ ಜಾಸ್ತಿ ಅಂತ ಬೆಳಿಗ್ಗೆ ಮಾತಾಡೋದು ಹೆಂಗೆ? ಕರಪ್ಷನ್ ಬೇರೆ ಜಾಸ್ತಿ ರೀ, ಹೆಂಗಿರ್ತೀರ ನೀವು ಅಲ್ಲಿ? ಏನ್ರಿ ಹೊಗೆಯಲ್ಲಿ ಅಷ್ಟೊಂದು? ಗಾಡ್, ಹಬ್ಬ ಮಾಡೋದಕ್ಕೆ ಜನ ಕೂಗಾಡ್ತಾರೆ, ಕಿರ್ಚಾಡ್ತಾರೆ. ಇಲ್ಲೆಲ್ಲ ಭಾಳ ಸೈಲೆಂಟ್ ಆಗಿದೆ ನೋಡಿ, ಚೆನ್ನಾಗಿದೆ. ಅಲ್ಲಿ ಏನು ಕಿರ್ಚಾಟ, ಏನು ಕೂಡ ಅಂತಿರ್ತಾರೆ. ಸಾಯಂಕಾಲ 7:30 ಮೇಲೆ 8 ಗಂಟೆ ಮೇಲೆ ಬಂದು ಕೂತ್ಕೋತಾರಲ್ಲ, ಅದು ಇಂಪಾರ್ಟೆಂಟು. ನಾನೇನು ಬೇರೆ ವಿಷಯ ಹೇಳೋಕ್ಕಲ್ಲ. ಆವಾಗ ಒಂದು 2 ಟೀ ಕುಡ್ದಾಗಿರುತ್ತಲ್ಲ, ಆವಾಗ ನೋಡಬೇಕು. ನೀವು ಪುಣ್ಯವಂತರ್ರಿ, ಕರ್ನಾಟಕದಲ್ಲಿದ ರಾಜ್ಯೋತ್ಸವ ಮಾಡ್ತೀರಾ, ಗಣಪತಿ ಹಬ್ಬ ಮಾಡ್ತೀರಾ, ಸಂತೋಷ ಪಡ್ತೀರಾ, ಕುಣಿತೀರಾ, ಸಂತೋಷಪಟ್ಟು ಹಾಡು ಹೇಳ್ತೀರಾ. ನಾವಿಲ್ಲೇನೂ ಇಲ್ಲ. ಸೋಮವಾರದಿಂದ ಶುಕ್ರವಾರದಾಗ ನಾಯಿ ಥರ ಕೆಲಸ ಮಾಡ್ತೀವಿ. ಭಾನುವಾರ ಶನಿವಾರ ಬಂದರೆ ಬಟ್ಟೆಗಳು ಒಕ್ಕೊಂಡು ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡು ಒಣಗಿಸ್ಕೊಂಡು ಅದನ್ನೆಲ್ಲ ಐರನ್ ಮಾಡೋಷ್ಟು ಸೋಮವಾರ ಬಂದ್ಬಿಡ್ತದೆ. ಪುಣ್ಯವಂತರು ನೀವು, ಕನ್ನಡದ ಮಣ್ಣಲ್ಲಿದ್ದೀರಿ. ನಾವೆಲ್ಲ ಯಾವಾಗ ಅಲ್ಲಿ ಬರ್ತೀವೋ, ಇದೆಲ್ಲ ಮುಗಿಸ್ಕೊಂಡು ಜಂಜಾಟ ಯಾವಾಗ ಬರ್ತೀವೋ ಊರಿಗೆ ಗೊತ್ತಾಗಲ್ಲ. ಯಾಕೆ? ಆವಾಗ ಸತ್ಯಾಂಶ ಆಚೆ ಬರೋದು. ಅಲ್ಲಾಗೋದು ಇಷ್ಟೇ ರೀ. ಕೊನೆಯದಾಗಿ ಹೇಳ್ತೀನಿ, ಏನಾಗುತ್ತೆ, ಗಂಡ ಹೆಂಡತಿ ಇಲ್ಲಿಂದ ಅಲ್ಲಿಗೆ ಹೆಂಗೆ ಹೋಗ್ತಾರೆ ಅಂದರೆ, ಫಸ್ಟ್ ಒಬ್ಬನಿಗೆ ಕೆಲಸ ಸಿಗುತ್ತೆ. ಯಾರೋ ಮಿಸ್ಟರ್ ಸಂತೋಷ್ ಅಂದ್ಕೊಳ್ಳಿ, ಕೆಲಸ ಸಿಕ್ತು, ಹೋದ್ರು ಅಮೆರಿಕಾಗೆ. ಅಲ್ಲಿ ಹೋದ ತಕ್ಷಣ ಏನು ಅಂದರೆ, ಹೆಂಗಾರು ಮಾಡಿ ಒಂದು ರೂಮ್ ತೊಗೊಂಡ್ಬಿಡ್ಬೇಕು, ಆಮೇಲೆ ಒಂದು ಸಣ್ಣ ಮನೆ ಥರ ತಗೋಬೇಕು, ಆಮೇಲೆ ಒಂದು ಕಾರ್ ತಗೋಬೇಕು, ಇದಷ್ಟಕ್ಕೂ ಲೋನ್ ತಗೋಬೇಕು. ನೀವು ಅಲ್ಲಿಗೆ ಅಡ ಇಟ್ರಿ ನಿಮ್ಮನ್ನು ನೀವು, ಯಾಕಂದರೆ ನಿಮ್ಮ ಸಂಬಳದಲ್ಲಿ ಅರ್ಧ ಲೋನ್ಗೆ ಹೋಗುತ್ತೆ. ಇದಾದ ಮೇಲೆ ಈ ಅಮೇರಿಕಲ್ಲಿರೋ ಹುಡುಗನಿಗೆ ಒಳ್ಳೆ ಹುಡುಗಿ ಕೊಡ್ತಾರೆ. ನಮ್ಮ ಹುಡುಗಿ ನಿಮ್ಮ ಹುಡುಗ ಅಮೇರಿಕಲ್ಲಿದ್ದಾನ, ನನ್ನ ಮಗಳಿಗೆ ಹೆಂಗಾದ್ರೂ ಮಾಡಿ ಇದೊಂದು ಬ್ರೋಕರ್ಗೆಲ್ಲ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಹೆಂಗಾರು ಮಾಡಿ ಅಮೇರಿಕನ್ ಹುಡುಗನ್ನ ಫಿಕ್ಸ್ ಮಾಡ್ತಾರೆ. ನೋಡ್ಬೇಕು, ಅದಾದ್ಮೇಲೆ ಮಜಾ. ಆ ಹುಡುಗಿನೂ ಹೋಗ್ತಾಳೆ,
ಇಲ್ಲಿ ಏನು ಅನ್ಕೊಂಡು ಹೋಗಿರ್ತಾಳು, ನಾನು ಮೈಸೂರು ಮಹಾರಾಣಿ ಥರ ಇರ್ತೀನಿ ಅಮೆರಿಕಾಗೆ ಹೋಗಿ ಅಂತ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತದೆ ಪಾತ್ರೆ ತೊಳಿಬೇಕು ನಾವೇ, ಇಲ್ಲಾದರೆ ಗಂಗಮ್ಮ ನಂಜಮ್ಮ ತಾಕಮ್ಮ ತೆಕ್ಕಮ್ಮ ಎಲ್ಲ ಇರ್ತಾರೆ. ಅಲ್ಲಿ ಏನೂ ಇಲ್ಲ, ಬಟ್ಟೆನೂ ಒಗಿಬೇಕು, ಈಗ ಬಾಯಿ ಬಿಡೋಂಗೂ ಇಲ್ಲ. ಇಲ್ಲಿ ಬಂದರೆ ನಾವು ತುಂಬ ಚೆನ್ನಾಗಿದ್ದೀವಿ, ಒಂದು 2 ಕೋಟಿ 3 ಕೋಟಿ, ಇಲ್ಲೇನು ಮನೆ ಇದೆಯಲ್ಲ ಅಲ್ಲಿ 20 ಕೋಟಿ ಆ್ಯಂಡ್ ವಿ ಆರ್ ಲಿವಿಂಗ್ ಹ್ಯಾಪಿ, ಕಾರ್ಡ್ ಇದೆ ನಮ್ಮ ಯಜಮಾನ್ರದ್ದು ಎಲ್ಲ ಹೇಳ್ತಾರೆ. ಬಟ್ ಅಲ್ಲಿ ಹೋದ ತಕ್ಷಣ ಹಗಲು ರಾತ್ರಿ ಆ ಅಮ್ಮಂದಿರು ಕಷ್ಟಪಡ್ತಿರ್ತಾರೆ. ಆವಾಗ ಒಂದು ಆಸೆ ಬರುತ್ತೆ, ಏನು ಅಂದರೆ ಒಂದು ಮಗು ಹುಟ್ಟಿದ್ರೆ ಅದು ಅಮೆರಿಕನ್ ಸಿಟಿಸನ್ ಆಗ್ಬಿಡುತ್ತೆ, ಅಮೆರಿಕಾದಲ್ಲಿದ್ದ ಮಗು ಆಗ್ಬಿಡುತ್ತೆ ಅಂತೇಳಿ ಹೆಂಗಾರು ಮಾಡಿ ಕಷ್ಟಪಟ್ಟು ಮಗು ಮಾಡ್ಕೊತಾರೆ. ಈ ಮಗು ಮಾಡ್ಕೊಂಡ್ಬಿಟ್ರೆ ಮಗುನ ನೋಡ್ಕೊಳಕ್ಕೆ ಯಾರೂ ಇಲ್ಲ. ಇಬ್ಬರು ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಆಮೇಲೆ ಸಂಬಳ ಬೇಕಲ್ಲ, ಮಗುನೂ ನೋಡ್ಕೋಬೇಕಲ್ಲ, ಇದಕ್ಕೆ ಸ್ಕೂಲ್ ಸೇರಿಸ್ಬೇಕಲ್ಲ. ಇಬ್ಬರು ಕೆಲ್ಸಕ್ಕೆ ಹೋದ್ರೆ ಮಗುನ ಯಾರು ನೋಡ್ತಾರೆ? ಭಾಳ ಚಿಕ್ಕ ಮಗು ಇದ್ರೆ ಅವಾಗ ನೋಡ್ರಿ ತಂದೆ ತಾಯಿದು ಡಿಮಾಂಡ್ ಬರ್ತದೆ. ನಿಮ್ಮಪ್ಪನ್ನ ಕರೆಸ್ಕೊ, ನಾನು ನಮ್ಮಪ್ಪನ ಕರೆಸ್ತೀನಿ, ನಾನು ನಮ್ಮಮ್ಮನ ಕರೆಸ್ತೀನಿ. ಅಪ್ಪ ಅಮ್ಮನ 6 ತಿಂಗಳು ಅವ್ರ ಅಪ್ಪ ಅಮ್ಮ ಬಂದು ಹೋಯ್ತಾರೆ, 6 ತಿಂಗಳು ಇವನ ಅಪ್ಪ ಅಮ್ಮ ಬಂದು ಹೋಯ್ತಾರೆ. ಅವ್ರು ಏನಕ್ಕೆ ಅಲ್ಲಿ ಬರೋದು? ಅಮೇರಿಕಾ ನೋಡ್ತಾರೆ ಫಸ್ಟು, ಆಮೇಲೆ ಏನಿಲ್ಲ ಮಗುನ ನೋಡ್ಕೊ, ಕಿಟಕಿಯಿಂದ ಫ್ಲೈಟ್ ನೋಡು, ಇಂಡಿಯಾಗೆ ಯಾವಾಗ ಹೋಯ್ತು ಏನು ಕತೆ, ಅಮ್ಮ ಸ್ವಲ್ಪ ಅವರೆಕಾಳು ಉಪ್ಪಿಟ್ಟು ಮಾಡ್ಬಿಡಮ್ಮ, ಅಮ್ಮ ಸ್ವಲ್ಪ ಉದ್ದೆ ಮಾಡ್ಬಿಡಮ್ಮ ಅಂಥೇಳಿ ಅಲ್ಲಿಗೆ ಕೊನೆಗೆ ಸ್ವಂತ ತಂದೆ ತಾಯಿ ಅವ್ರ ಮಕ್ಕಳ ಮನೇಲಿ ಕೆಲಸಕ್ಕಿದ್ದಂಗೆ ಆಗ್ಬಿಡ್ತದೆ. ಹಂಗಲ್ಲ, ಮಕ್ಳು ಹೆಂಗೆ ಇದ್ರೂ ಮಕ್ಕಳೇ, ಅದ್ರ ಬಗ್ಗೆ ಯಾವ ತಂದೆ ತಾಯಿಗೂ ಬೇಜಾರು ಇರಲ್ಲ. ಬಟ್ ಏನು ಅಂದರೆ ಕೆಲಸದವ್ರು ಡಿಮಾಂಡ್ ಆದಾಗ ಅಪ್ಪ ಅಮ್ಮಂದಿರು ಈಸಿಯಾಗಿ ಸಿಗ್ತಾರೆ, ಅವ್ರನ್ನ ಕರ್ಕೊಂಬಂದ್ಬಿಡ್ತಾರೆ. ಅದೇ ಮಕ್ಕಳು ದೊಡ್ಡವ್ರು ಆದ ತಕ್ಷಣವೇ ಹೆಂಗಾರು ಅಪ್ಪ ಅಮ್ಮನ್ನ ವಾಪಸ್ ಇಂಡಿಯಾಗೆ ಕಳಿಸ್ಬೇಕು ಅಂತಾರೆ. ಅದಕ್ಕಿಂತ ಮುಂಚೆ ಅಪ್ಪ ಅಮ್ಮ ಅಲ್ಲೇ ಹೋಗ್ಬಿಟ್ರೆ ಅವ್ರಿಗೂ ಒಂದು ಆಸೆ ಇರುತ್ತೆ, ನೋಡಪ್ಪ ಇಷ್ಟು ವರ್ಷ ನಿನ್ನ ನೋಡ್ಕೊಂಡೆ, ಈ ಅಮೇರಿಕಲ್ಲಿ ಬಂದು ನಿನ್ನ ಮಕ್ಕಳನ್ನು ನೋಡ್ಕೊಂಡೆ, ಈಗ ನಾನು ನನ್ನ ಮಣ್ಣು ನೋಡೋಕ್ಕೆ ನನಗೆ ಬಿಟ್ಬಿಡು, ನಾನು ಅಲ್ಲಿ ಹೋಗ್ಬಿಡ್ತೀನಿ, ಅಲ್ಲಿ ಇದ್ಬಿಡ್ತೀನಿ ಅಂತ. ಆಗ ಅಪ್ಪ ಅಮ್ಮನ್ನು ಇಲ್ಲಿ ಕಳಿಸ್ಕೊಡ್ತಾರೆ. ಒಂದೇ ಒಂದು ಚಿಂತೆ, ನಮ್ಮ ಅಪ್ಪಂಗೆ ಹೆಂಗಿದೆ ಆರೋಗ್ಯ. ಈ ಅಮೇರಿಕಲ್ಲಿ ಇದ್ದವರೆಲ್ಲ ಅಕ್ಕಪಕ್ಕದ ಮನೆಯವ್ರ ಜೊತೆ ತುಂಬ ಚೆನ್ನಾಗಿರ್ತಾರೆ. ಯಾಕೆಂದರೆ ನಮ್ಮ ಅಪ್ಪನ ಸ್ವಲ್ಪ ನೋಡ್ಕೊಳ್ರಿ, ನಮ್ಮ ಅಪ್ಪನ ಸ್ವಲ್ಪ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಹೆಂಗಾರು ನೋಡ್ಕೊಳ್ರಿ. ನೋಡಿ ತವಕ ಅವ್ರಿಗೂ ಇರುತ್ತೆ. ಯಾವ ಮಕ್ಕಳು ವಿಲನ್ ಅಲ್ಲ, ಯಾವ ತಂದೆ ತಾಯಿಗಳು ವಿಲನ್ ಅಲ್ಲ, ಎಲ್ಲರೂ ಒಳ್ಳೆಯವರೇ. ಆದರೆ ಸಂದರ್ಭ ಹಂಗಾಡ್ಸತ್ತೆ. ಅದಕ್ಕೆ ಹೇಳೋದು NRI ಅಂದರೆ ಹುಡುಗಾಟ ಅಲ್ಲ, ಹೊರನಾಡ ಕನ್ನಡಿಗರು ಅಂದರೆ ಹುಡುಗಾಟ ಅಲ್ಲ. ಹಗಲು ರಾತ್ರಿ ಅವ್ರಿಗೆ ಕೆಲಸ ಇರುತ್ತೆ, ಆ ಕೆಲಸಗಳನ್ನು ಮಾಡ್ತಾನೆ ಇರ್ತಾರೆ. ನಾನೊಂದು ಸತಿ ಹೋದಾಗ ಏನಾಯಿತು ಅಂದರೆ ಅವ್ರು ನಾನು ಅನ್ಕೊಂಬಿಟ್ರು, ಏನು ಅಂದರೆ ನಂದು ಫೋಟೋ ಎಲ್ಲೂ ಬಂದಿರಲಿಲ್ಲ. ಆ ಫ್ಲೈ ಅಂತಾರಲ್ಲ ಪ್ಯಾಂಪ್ಲೆಟಲ್ಲಿ ನನ್ನ ಫೋಟೋ ಇರಲಿಲ್ಲ. ನಾನು ಅಲ್ಲಿ ಹೋಗಿದ್ನಲ್ಲಿ ದಪ್ಪಗೆ ಏನೋ ಚೆನ್ನಾಗಿದ್ದೆ, ನಾನೆಲ್ಲ ಸಾಮಾನು ಇಳಿಸ್ತಾ ಎಲ್ಲ ಇದ್ದೆ. ಒಬ್ಬ ಫಿಟೀಲ್ನವ್ರ ಹತ್ರ ಪಿಟೀಲ್ ಇದೆ, ನಮ್ಮ ಪ್ರವೀಣ್ ಗೋಳ್ಕಿಂಡಿ ಹತ್ರ ಫ್ಲೂಟ್ ಇದೆ, ಮಂಜುಳಾ ಗುರುರಾಜ್ ಊರವ್ರಿಗೆಲ್ಲ ಗೊತ್ತು, ಗುರು ಅವ್ರದ್ದು ಫೋಟೋ ಇದೆ, ಅವರು ಎಲ್ಲ ಗೊತ್ತು, ನಾವೆಲ್ಲ ಹೋಗಿದ್ವಿ. ನಂದಂತೂ ಯಾರಿಗೂ ಏನೂ ಗೊತ್ತಿಲ್ಲ. ಅವರು ಕೇಳಲೇ ಇಲ್ಲ, ಅಲ್ಲ ಬನ್ನಿ ನೀವು ಬಂದಿದ್ದೀರಾ ಅಲ್ವಾ, ಬನ್ನಿ ಒಳ್ಳೇದಾಯಿತು ಅಂದರೆ ಒಬ್ಬ ಕೆಲಸದವ್ನು ಕರ್ಕೊಂಬಂದ್ರಲ್ಲ ಅಂತ. ನಾನು ಸುಮ್ಮನೆ ಇದ್ದೆ, ಏನೂ ಮಾತಾಡಲಿಲ್ಲ. ಮಿಮಿಕ್ರಿ ಅಂದ್ರೇ ಏನೂ ಗೊತ್ತಿಲ್ಲ ಅವ್ರಿಗೇನು ಹೇಳಿ. ನಾನು ಶೋ ದಿವಸ ಬಂತು ರೀ, ಮನೆಯಲ್ಲಿರೋ ಮಗು ಕೂಡ ಎದುರ್ಕೊಂಡ್ಬಿಡ್ತು. ನಾನು ಡ್ರೆಸ್ ಮಾಡ್ಕೊಂಡು ಬಂದೆ, ಸಂಬಡಿ ಎಸ್ ಕಮೋ ಅಂತ. ಆಮೇಲೆ ದಯಾನಂದ್ ಅವ್ರೆ, ಏನ್ರಿ ನೀವು ಸೂಟೆಲ್ಲ ಹಾಕೊಂಡಿದ್ರು, ಪ್ರೋಗ್ರಾಮ್ ಬರ್ತೀರಾ ಇವತ್ತು? ಅವರೆಲ್ಲ ಹೋದ್ರು ಪ್ರೋಗ್ರಾಮ್ ಮಾಡೋಕ್ಕೆ, ನೀನು ನನ್ನ ಜೊತೆ ಬಾ ಅಂತ. ನಾನು ಉಪ್ಪಿಟ್ಟಿಗೆಲ್ಲ ಕೈ ಇಟ್ಕೊಂಡು ಹೋದೆ. ಅಲ್ಲಿ ನೋಡಿದ್ರೆ ಚಾಮರಾಜಪೇಟೆ ಹುಡುಗರು 14 ದಯಾನಂದ್ ಸರ್ ನೀವು ಬನ್ನಿ ಅಂತಲ್ಲ, ಇಲ್ಲ ಹಿಡ್ಕೊತಾರೆ ಬಿಡಿ ಅಂತಾರೆ ಈ ಮೇಡಮ್. ಅವ್ರೇನು ಅನ್ಕೊಟ್ರು ನಾನು ಅಡಿಗೆಯವನು ಅಂತ. ಅಲ್ಲಿ ಹೋದೆ, ನೀವು ನಮ್ಮ ಜೊತೆನೇ ಕೂತ್ಕೋತೀರಾ, ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಆ ಕಡೆ ಹೋಗ್ತೀರಾ ಅಂದೆ. ಆ ಕಡೆ ಹೋಗ್ತೀನಿ ಅಂದೆ. ಹೋದೆ. ಫಸ್ಟ್ ಎಂಟ್ರಿಗೆ ನನಗೆ ಸ್ಟ್ಯಾಂಡಿಂಗ್ ಒವೇಷನ್ ಬಂತು, ಅಮೇರಿಕಾದ ಮೊದಲನೇ ಕಾರ್ಯಕ್ರಮ. ಆಮೇಲೆ ಮಂಜುಳಾ ಗುರುರಾಜ್ ಅವ್ರಿಗೆ ಸ್ಟ್ಯಾಂಡಿಂಗ್ ಒವೇಷನ್, ಪುತ್ತೂರು ನರಸಿಂಹ ನಾಯ್ಕ ಎಲ್ಲ ಆಯಿತು. ತಿರ್ಗಾ ಸೆಕೆಂಡ್ ಎಂಟ್ರಿ, ತಿರ್ಗಾ ಸ್ಟ್ಯಾಂಡಿಂಗ್ ಒವೇಷನ್, ಆಮೇಲೆ ಫುಲ್ ಡ್ಯಾನ್ಸ್ ನಂದು. ಈ ಮೇಡಮ್, ನಾನು ಯಾವ ಮನೇಲಿ ಇದ್ನೋ ಆ ಮೇಡಮ್ಮು ಕಾಣ್ತಾನೆ ಇಲ್ಲ ನನಗೆ. ಎಲ್ಲ ಹೋಗ್ಬಿಟ್ರ ಬೇಜಾರಾಗಿ ಏನು ಅಂತ. ಹೌಸ್ಫುಲ್ ಆಗಿ 3 ಗಂಟೆ ಕಾರ್ಯಕ್ರಮ, ನಮ್ದು 2 ಗಂಟೆ ಕಾರ್ಯಕ್ರಮ, 3 ಗಂಟೆ ಆಗಿ 3.5 ಗಂಟೆ 4 ಗಂಟೆ ಮಾಡಿಬಿಟ್ವಿ ಕಾರ್ಯಕ್ರಮ. ಅದಕ್ಕೆ ಅಲ್ಲಿ ಹಾಲ್ಗೆ ಅವಾಗವಾಗ ದುಡ್ಡು ಕಟ್ಟಬೇಕು, ಎಲ್ಲ ಕಟ್ಟಿ ಆಡಿಯನ್ಸೇ ದುಡ್ಡು ಕಟ್ಟಿ ಇನ್ನೂ ಮುಂದುವರಿಲಿ ಅಂತ ಮುಂದುವರ್ಸೋದು. ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ವಿ ಅಮೆರಿಕಾದಲ್ಲಿ, ಮೊದಲನೇ ಕಾರ್ಯಕ್ರಮ. ಆಚೆ ಬಂದರೆ ನಾನು ಯಾರ ಮನೆಯಲ್ಲಿದ್ನೋ ಆ ಅಮ್ಮ ಕಾಣ್ತಾ ಇಲ್ಲ. ಯಾಕೆಂದರೆ ಅಮ್ಮ ನನ್ನ ಕೆಲಸದವ್ರು ತಿಳ್ಕೊಂಡ್ಬಿಟ್ಟಿದ್ರು. ದೂರದಲ್ಲಿ ಒಂದು ಕಾರ್ ಹತ್ರ ನಿಂತಿದ್ದ ಅಮ್ಮ ಒಬ್ಬರೇ. ಹೆಂಗೆ ಹೆಗಲ ಮೇಲೆಲ್ಲ ಹೊಡೆದು ಮಾತಾಡ್ಸೋರು, ಜಿರಿಗೆ ಡಬ್ಬಿ ಅದೆಲ್ಲ ಇದು ಅಂತೆಲ್ಲ ಮಾತಾಡ್ಸೋರು ಅಂತ. ನಾನು ಅಲ್ಲಿ ಹೋಗ್ಬಿಟ್ಟೆ, ಮೇಡಮ್ ಅವ್ರ ಹೆಸರು ಹೇಳಲ್ಲ, ಮೇಡಮ್ ಯಾಕೆ, ಅರೆ ಯಾಕೆ ಅಳ್ತಾವ್ರೆ ಮೇಡಮ್, ಯಾಕೆ, ಸಾರಿ ರೀ, ಅರೆ ಯಾಕೆ ಮೇಡಮ್ ಅಂದೆ. ಅವ್ರ ಗಂಡ ದೂರದಿಂದ ನೋಡ್ತಾವ್ರೆ. ಈಗ ಅವ್ರೇನು ತಪ್ಪಲ್ಕತ್ತಾರೆ ಅನ್ನೋ ಭಯ ನನಗೆ. ನಾವೆಲ್ಲ ಒಂದೇ ಮನೇಲಿ ಇದ್ದೀವಿ, ಅಮ್ಮ ನನ್ನ ನೋಡಿ ಸಾರಿ ಅಂತ ಅಳ್ತಾವ್ರೆ. ನಾನು ಅವ್ರ ಹತ್ರ ಓಡೋದೆ ಸಾರ್ ಅಂದೆ.
ಅವ್ರಿಗಾಗಿರೋ ಅನುಭವನೇ ನನಗೂ ಆಗ್ತಾ ಇದೆ. ನನಗೂ ಅಳಬೇಕು ಅನ್ಸುತ್ತೆ ನಿಮ್ಮನ್ನು ನೋಡಿ ದಯಾನಂದ್ ಅವರೇ. ಬಟ್ ನೀವು ಇಂಥ ಅದ್ಭುತವಾದ ಕಲಾವಿದರು ಅಂತ ಗೊತ್ತಿರಲಿಲ್ಲ. ಸಾರಿ, ನಮ್ಮ ಮನೇಲಿ ನೀವು ಪಾತ್ರೆ ಎಲ್ಲ ತೊಳೆದ್ಬಿಟ್ರಿ, ಮನೆಯೆಲ್ಲ ನೀವು ಅಡುಗೆ ಮಾಡಿ ಎಲ್ರಿಗೂ ಹಾಕಿದ್ರಿ. 17 ಜನಕ್ಕೆ 13 ಜನಕ್ಕೆ ನಮಗೂ ಅಡುಗೆ ಮಾಡಿ ಹಾಕ್ಬಿಟ್ರಿ. ನಮ್ಗೆ ನೀವು ಯಾರು ಅಂತಲೇ ಗೊತ್ತಾಗಿಲ್ಲ, ಸಾರಿ. ಅಯ್ಯೋ ಬಿಡಿ ಸರ್, ಅದೇನು ನಮ್ಮನೆ ಅಲ್ವಾ ಹಂಗೆ. ಅಲ್ಲಿಂದ ಮೇಡಮ್ ಹತ್ರ ಹೋಗಿ ಸಮಾಧಾನ ಬಿಕ್ಕಿ ಆಳ್ತಾವೆ, ನಾನು ನಿಮ್ಮನ್ನೇನೋ ತತ್ಕೊಬಿಟ್ಟೆ, ಅಡುಗೆ ತತ್ಕೊಬಿಟ್ಟೆ, ಬಿಕ್ಕಿ ಸಮಾಧಾನ ಮಾಡ್ಕೊಳ್ಳಿ ಅಂತೇಳಿ ಲಾಸ್ಟ್ಲಿ ಬನ್ನಿ ಹೋಗೋಣ ಅಂತ ಅವ್ರ ಕಾರಲ್ಲಿ ಕೂತ್ಕೊಂಡೆ ನಾನು. ಇನ್ನೊಂದು ಬಾಂಬ್ ಇಕ್ಕಿದ್ರು. 4-5 ಜನ ಹುಡುಗರು ಬಂದ್ಬಿಟ್ಟು, ಮೇಡಮ್ ಇಷ್ಟು ದಿವಸ 5 ದಿವಸದಿಂದ ಸರ್ ನಿಮ್ಮಲ್ಲೇ ಇದ್ದಾರೆ, ಒಂದು ದಿನ ನಮ್ಮನೇಲಿ ಇರುವಂಥ ಅವಕಾಶ ಕೊಡಿ ಅಂದ್ಬಿಟ್ರು. ಫಳ್ ಅಂತ ತಿರುಗು ಹತ್ಬಿಟ್ರು. ಆಮೇಲೆ ನನ್ನದೇ ಇಲ್ಲ ಸಮಾಧಾನ ಮಾಡ್ಕೊಳ್ಳಿ, ಇಲ್ಲ ಮೇಡಮ್ ಅಟ್ಲೀಸ್ಟ್ ನಮ್ಮ ಕಾರಲ್ಲಾದ್ರು ಕೂತ್ಕೊಳ್ಳಿವ್ರು ಅಂತ ಅದ್ಭುತವಾದ ಕಲಾವಿದರು. ನೆನ್ನೆ ಅಷ್ಟೇ ಒಂದು ಕಾರ್ ಡೆಲಿವರಿ ಬಂದಿದೆ, ಅವ್ರು ಕೂತ್ರು ಅಂತ ಆಗುತ್ತೆ, ಕಳಿಸಿ. ಅವ್ರ ಕಾರಲ್ಲಿ ಕೂತ್ಕೊಂಡು ನಮ್ಮ ಮನೆಗೆ ಹೋದೆ, ನಾನು ಇದ್ದಿದ್ದ ಮನೆಗೆ. ರಾತ್ರಿ 2:30ವರೆಗೂ ಎಲ್ಲರನ್ನೂ ನಗಿಸಿದ್ದೀನಿ ಅವತ್ತು. ಯಾಕೆಂದರೆ ಎಲ್ಲರ ಕಣ್ಣಲ್ಲೂ ಆನಂದ ಬಾಷ್ಪದ. ಏನು ಅಂದರೆ ದಯಾನಂದ್ ಅವ್ರು ನಮ್ಗೆ ಗೊತ್ತೇ ಆಗಲಿಲ್ಲ. ಯಾಕೆಂದರೆ ಆವಾಗ ನನ್ನ ಹೆಸರು ಅಷ್ಟು ಫೇಮಸ್ಸು ಆಗಿರಲಿಲ್ಲ, ಅಮೇರಿಕಾದಲ್ಲಿ ಯಾರಿಗೂ ಗೊತ್ತೂ ಇರಲಿಲ್ಲ. ಆದರೆ ಅಮೇರಿಕಾದಲ್ಲಿ ನಾನು ಕಾರ್ಯಕ್ರಮ ಮಾಡಿದ ತಕ್ಷಣವೇ ನನಗೆ ಗೊತ್ತಾಯಿತು ಮಿಮಿಕ್ರಿಗೆ ಇಷ್ಟು ವ್ಯಾಲ್ಯೂ ಇದೆ ಅಂತ. ಇವತ್ತು ಕನ್ನಡದ ಹಾಸ್ಯ ಬೇಕಾದಷ್ಟು ಅಮೇರಿಕಾಗೆ ಬೇರೆ ಬೇರೆ ದೇಶಕ್ಕೆ ಹೋಗ್ತಿದೆ. ಆದರೆ ಹೆಮ್ಮೆಯಿಂದ ಹೇಳ್ತೀನಿ, ಅದಕ್ಕೆ ನಾಂದಿಯಾಗಿ ಸ್ಟ್ಯಾಂಡಪ್ ಕಾಮಿಡಿಯನ್ ಆಗಿ ಮಿಮಿಕ್ರಿ ಆಗಿ ಮೊದಲು ಹೋದವನು ನಾನು. ಅದಕ್ಕಿಂತ ಮುಂಚೆ ನಾಟಕದಲ್ಲಿ ಮಾಸ್ಟರ್ ಹಿರಣ್ಯ ಹೋಗಿದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ನಾನು ಒಬ್ಬ ಮಿಮಿಕ್ರಿ ಆರ್ಟಿಸ್ಟ್ ಆಗಿ, ಒಬ್ಬ ಸ್ಟ್ಯಾಂಡಪ್ ಕಾಮಿಡಿಯನ್ ಆಗಿ ಮೊದಲನೇ ಸತಿ ಹೊರ ದೇಶಕ್ಕೆ ಕನ್ನಡದ ಹಾಸ್ಯವನ್ನು ತಗೊಂಡೋಗಿರೋ ಹೆಮ್ಮೆ ನನಗಿದೆ. ಆ ಸೌಭಾಗ್ಯ ನಂದು ಅಂತ ಅನ್ಕೋತೀನಿ. ಇದು ಮಿಮಿಕ್ರಿ ದಯಾನಂದ್. ನನ್ನ ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ನ ಇಷ್ಟೊತ್ತು ಕೇಳಿದ್ರಲ್ಲ, ನಿಮಗೆಲ್ಲ ನನ್ನ ನಮಸ್ಕಾರ, ಧನ್ಯವಾದಗಳು.